ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಈ ಸಣ್ಣ ಬ್ಲಾಗಲ್ಲಿ ನಾನಿವತ್ತು ನಮ್ಮ ಊರಲ್ಲಿ ನಡೆದಂಥ ಧರ್ಮ ನಡಾವಳಿಯ ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಎಂಡ್ವರೆಗೆ ನೋಡಿ. ಇವಾಗ ನಾವು ಉಳ್ಳಾಲ್ತಿ ಅಮ್ಮನವರ ಕೆರೆಯ ತಟದ ಹತ್ರ ಶ್ರೀ ಭೂತನಾಗನ ಪ್ರತಿಷ್ಠೆ ಅದು ಮಾಡಲಿಕ್ಕಿತ್ತು. ಅದಾದ ನಂತರ ನಾವು ಪ್ರಸಾದ ಎಲ್ಲ ತಗೊಂಡು ಇವಾಗ ಮೇಲ್ಗಡೆ ಶ್ರೀ ನಾಗಬ್ರಹ್ಮ ಧರ್ಮ ಅರಸರ ಮಾಡ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಅಲ್ಲಿ ಶ್ರೀ ದೈವಗಳ ಮೊಗ್ಗ ಹಾಗೂ ಕಿರುವಾಳ್ ಭಂಡಾರದ ಪ್ರತಿಷ್ಠ ಬ್ರಹ್ಮಕಲಶ ಕೂಡ ಉಂಟು. ಬನ್ನಿ, ನಾವು ಕೂಡ ಅಲ್ಲಿಗೆ ಇವಾಗ ಹೋಗುವ. ಹಾಗೆ ಸಂಜೆ ಅಷ್ಟೊತ್ತಿಗೆ ಚಪ್ಪರ ಇರುವಂಥ ಕಾರ್ಯಕ್ರಮ ಕೂಡ ಇತ್ತು. ಅನಂತರದಲ್ಲಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಇತ್ತು. ಅದಾದ ನಂತರ ವೇದಿಕೆ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿತ್ತು. ಸಭಾ ಕಾರ್ಯಕ್ರಮ ಆದ ನಂತರ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರಿಂದ ಕಲ್ಜಿಗದ ಮಾಯ್ಕಾರ ಪಂಜಿರ್ಲಿ ಎಂಬ ನಾಟಕ ಕೂಡ ಇತ್ತು. ತುಂಬ ಒಳ್ಳೆಯದಿತ್ತು ನಾಟಕ. ಕತೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಈ ನಾಟಕವನ್ನು ನೋಡಿಲ್ಲ ಅಂದರೆ, ಎಲ್ಲಾದರೂ ಈ ನಾಟಕ ನಡೀತಾ ಇದ್ದರೆ ಖಂಡಿತವಾಗ್ಲೂ ನೋಡಿ, ತುಂಬ ಒಳ್ಳೆಯದಿದೆ. ಹಾಗೆ ಇದಾದ ನಂತರ ನೆಕ್ಸ್ಟ್ ಡೇ ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಮಾಡದಿಂದ ಭಂಡಾರ ಬರಲಿಕ್ಕಿತ್ತು. ಅದಾದ ನಂತರ ದೈವಗಳ ಭಂಡಾರಕ್ಕೆ ಶುದ್ಧಿ ಕಲಶ ಮಾಡಲಿಕ್ಕಿತ್ತು. ರಾಜಾಗನ ಪ್ರವೇಶ ಇತ್ತು. ಆನಂತರ ತಂಬಿಲ ಸೇವೆ ಇತ್ತು. ಆ ನಂತರ ಶ್ರೀ ಧರ್ಮ ಅರಸರ ಅನ್ನ ದೈವದ ನೇಮ ಕೂಡ ಇತ್ತು. ಈ ನೇಮ ಆದ ನಂತರ ಪ್ರಸಾದವನ್ನು ಕೊಟ್ಟರು. ಪ್ರಸಾದ ಎಲ್ಲ ಆದ ನಂತರ ಮಹಾ ಅನ್ನ ಸಂತರ್ಪಣೆ ಕೂಡ ಇತ್ತು. ಇದೆಲ್ಲ ಆದ ನಂತರ ನಮ್ಮ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸ್ಥಳೀಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಿದ್ದಾಳೆ. ಈ ನಮ್ಮ ಎಲ್ಲ ಮಕ್ಕಳ ಡ್ಯಾನ್ಸ್ ವೀಡಿಯೋಸನ್ನು ಸಣ್ಣದಾಗಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ, ನೋಡಿ. ಆದರೆ ಈ ನೃತ್ಯಕ್ಕೆ ನನಗೆ ಹಾಡು ಹಾಕಲಿಕ್ಕಾಗಲ್ಲ. ಹಾಡು ಹಾಕಿದರೆ ನಿಮ್ಗೆ ಗೊತ್ತೇ ಇದೆ, ಕಾಪಿ ರೈಟ್ಸ್ ಬೀಳುತ್ತೆ. ಹಾಗಾಗಿ ಹಾಡನ್ನು ಹಾಕಲಿಕ್ಕೆ ಆಗ್ತಾ ಇಲ್ಲ. ಬರೀ ಅವರು ಡ್ಯಾನ್ಸ್ ಮಾಡೋದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ.
ಕಾರ್ಯಕ್ರಮ ಮುಗಿತಾ ಇದ್ದಾಗೆ ಮಕ್ಕಳಿಗೆಲ್ಲ ನಾವು ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೇವೆ ನೋಡಿ. ಸಮಯದ ಅಭಾವ ಇತ್ತು ನಮಗೆ, ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ತಕ್ಷಣದಲ್ಲಿ ತಾಳಮದ್ದಲೆ ಶುರು ಮಾಡಲಿಕ್ಕಿತ್ತು. ಆನಂತರ ಸಭಾ ಕಾರ್ಯಕ್ರಮ ಕೂಡ ಇತ್ತು. ಆನಂತರದಲ್ಲಿ 9 ಗಂಟೆಗೆ ಸರಿಯಾಗಿ ಅರಸು ದೈವದ ನೇಮ ನಡೆಯಲಿಕ್ಕಿತ್ತು. ಅರಸು ದೈವ ಬೆಳಿಗ್ಗೆ ಅಣ್ಣ ದೈವದ ನೇಮ ಆಗಿತ್ತು. ಇದು ರಾತ್ರಿ ಹೊತ್ತು ತಮ್ಮ ದೈವದ ನೇಮ. ಅನಂತರದಲ್ಲಿ ರಾತ್ರಿ 12 ಗಂಟೆಗೆ ಸರಿಯಾಗಿ ಶ್ರೀ ಉಳ್ಳಾಲ್ದಿ ಅಮ್ಮನ ನೇಮ ಕೂಡ ನಡೆಯಿತು. ಒಲಸೆರೆ ಆಗಿರ್ಬೋದು, ಕೆರೆ ದೀಪೋತ್ಸವ, ಇದೆಲ್ಲ ನೋಡಲಿಕ್ಕೆ ತುಂಬಾ ವಿಶೇಷ ಅಂತ ಅನ್ನಿಸ್ತು. ಯಾಕಂದರೆ ನನಗಂತೂ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಅನ್ನ ದೈವದ ನೇಮ ಆಗಿರ್ಬೋದು, ಅಂದರೆ ಅರಸು ದೈವದ ನೇಮ, ಹಾಗೆ ಉಳ್ಳಾಲ್ದಿ ಅಮ್ಮನ ನೇಮ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನನಗಂತೂ ಇದೆಲ್ಲ ತುಂಬ ವಿಶೇಷ ಅಂತಲೇ ಅನ್ನಿಸ್ತು. ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಧರ್ಮ ನಡಾವಳಿಯ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.